ಡಾರ್ಲಿಂಗ್ಸ್ ಇಲ್ಲಿಂದ ನಮ್ಮೂರು KGF ಗೆ 2050 ಕಿಲೋಮೀಟರ್ಸ್ ಇದೆ. ಇವತ್ತೇನಾದ್ರೂ ನಾನು ಸರ್ವಿಸ್ ಮಾಡಿಲ್ಲ ಅಂದ್ರೆ ನನ್ನ ಬೈಕ್ ಸೀಸ್ ಆಗಿರುತ್ತೆ. ಫೈನಲಿ ಇವತ್ತು ಡೆಲ್ಲಿಗೆ ರೀಚ್ ಆಗ್ಬಿಟ್ಟೆ. ಡೆಲ್ಲಿನಿಂದ ನಮ್ಮೂರಿಗೆ ಫ್ಲೈಟ್ ಅಲ್ಲಿ ಬರ್ಬೇಕಾ ಟ್ರೈನ್ ಅಲ್ಲಿ ಬರ್ಬೇಕಂತ ಎರಡು ಆಪ್ಷನ್ಸ್ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಹೇಳ್ತೀನಿ. ನಮಸ್ತೆ ಡಾರ್ಲಿಂಗ್ಸ್, ನಾನು ನಿಮ್ಮ ನವೀನ್ ಲಿಯೋನ್. KGF ಟು ಲದಾಖ್ ಸೋಲೋ ರೈಡ್ ಡೇ 19. ಸೊ ಇವತ್ತು ಪ್ಲಾನ್ ಏನಂದ್ರೆ ಡೆಲ್ಲಿಗೆ ರೀಚ್ ಆಗ್ಬೇಕಂತ. ನಾನಿರೋ ಸ್ಪಾಟ್ ನಿಂದ ಡೆಲ್ಲಿ 440 ಕಿಲೋಮೀಟರ್ಸ್ ಇತ್ತು. ಇನ್ನು ರೈಡ್ ನ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೆಂಗಾದ್ರೂ ನಮ್ಮೂರ್ನ ಸೇರ್ಬೇಕಂತ ಮೈಂಡ್ ಅಲ್ಲಿ ಅದೇ ಓಡ್ತಾ ಇತ್ತು. ಇನ್ನು ಆನ್ ದ ವೇ ಡೆಲ್ಲಿ ಹತ್ರ ಬರ್ತಾ ಇದ್ದೆ. ನನ್ನ ಬೈಕ್ ಸ್ಯಾಕಪ್ಜರ್ ಆಯಿಲ್ ಎಲ್ಲ ಲೀಕ್ ಆಯ್ತು. ಇನ್ನು ನನಗೆ ಗೊತ್ತಾಯ್ತು ಡೇಂಜರ್ ಸಿಚುವೇಶನ್ ಅಲ್ಲಿ ಇದೀನಿ ಅಂತ. ಇಮಿಡಿಯೇಟ್ ಆಗಿ KTM ಸರ್ವಿಸ್ ಸೆಂಟರ್ ಗೆ ವಿಸಿಟ್ ಮಾಡಿದೆ. ಇಲ್ಲಿತ್ತು ಗುರು ಟಾಸ್ಕ್, ಸ್ಯಾಕಪ್ಜರ್ ಸ್ಟಾಕೇ ಇಲ್ಲ ಅಂತೆ. ಇನ್ನೇನ್ ಮಾಡ್ಬೇಕಂತ ಟೆನ್ಷನ್ ಆಯ್ತು. ತುಂಬಾ ಎಮರ್ಜೆನ್ಸಿ ಅಂತ ಹೇಳ್ದೆ. ಅವರೇ ಕೊಟ್ರು ಒಂದು ಐಡಿಯಾ, ಔಟ್ ಸೈಡ್ ಮಾಡ್ತಾರೆ, ನಾನೇ ಮಾಡ್ಕೊಂಡ್ ಬರ್ತೀನಿ ಅಂತ. ಸೊ ಅಷ್ಟೊತ್ತು ಜನರಲ್ ಸರ್ವಿಸ್ ಮಾಡಿ ಅಂತ ಹೇಳ್ದೆ. ಗಾಯ್ಸ್ ಆಯಿಲ್, ಕೂಲೆಂಟ್, ಚೈನ್ ಕ್ಲೀನಿಂಗ್, ಬ್ರೇಕ್ ಟೈಟ್ ಎಲ್ಲಾ ಮಾಡಿಸ್ದೆ. ಗಾಯ್ಸ್ ನಿಜ ಹೇಳ್ತೀನಿ ನೋಡಿ, ಕ್ಲೋಸಿಂಗ್ ಟೈಮ್ 5:30 ಹೋದೆ ನಾನು. ಆ ಮ್ಯಾನೇಜರ್ ಯಾರಂತ ಗೊತ್ತಿಲ್ಲ, ಎಷ್ಟು ಒಳ್ಳೆಯವ್ರಂದ್ರೆ ಅವರೇ ಮುಂದೆ ಇದ್ದು ಎಲ್ಲಾ ಮಾಡಿ ಕಳ್ಸಿದ್ರು. ಟೈಮ್ 8:30 ವರೆಗೂ ಮಾಡಿದ್ರು. ಗಾಯ್ಸ್ ನಿಜ ಹೇಳ್ತೀನಿ ನೋಡಿ, ನೀವೆಲ್ಲಾದ್ರೂ ಹೋಗಿ KTM ಸರ್ವಿಸ್ ಅಂತೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಇನ್ನು ಬೈಕ್ ನ ಕಂಪ್ಲೀಟ್ ಸರ್ವಿಸ್ ಮಾಡ್ಕೊಂಡು ಬಂದೆ. ಗಾಯ್ಸ್ ಡೆಲ್ಲಿಯಲ್ಲಿ ಇವತ್ತು ಎಲ್ಲಿ ಸ್ಟೇ ಅಂದ್ರೆ ಪೆಟ್ರೋಲ್ ಬಂಕ್ ಟೆಂಟ್ ಸ್ಟೇ. ಇನ್ನು ಡೆಲ್ಲಿನಿಂದ ನಮ್ಮೂರಿಗೆ 2050 ಕಿಲೋಮೀಟರ್ಸ್ ಇದೆ.